ओम विशेषणाच्च ओम अथ ये चान्ये मिथ्यातर्कैः दृष्टान्तैः कुहकेन्द्रजालैः वैदिकेषु परिस्थातुमिच्छन्ति तैः सह न संवसेत् प्राकाश्या हि ते तस्कराः अस्वर्ग्याः। ತತ್ವಪ್ರದೀಪ ನಾವು ನೋಡ್ತಾ ಇದ್ದೀವಿ. ಆಚಾರ್ಯರು ಇತ್ಯಾದೇಹೇ ನಾಸತ್ಯೋ ಭೇದ, ಹೀಗೆ ಅನೇಕ ಶ್ರುತಿ ಮತ್ತು ಪುರಾಣಗಳು ಇರುವುದರಿಂದ ಭೇದ ಅಸತ್ಯ ಅಲ್ಲ ಅಂತೇನು ಹೇಳಿದಾರಲ್ಲ, ಇತ್ಯಾದೇಹೇ ಎಂಬ ಮಾತಿನಿಂದ ಮತ್ತು ಕೆಲವು ವೇದವಾಕ್ಯಗಳನ್ನ ಪುರಾಣ ವಾಕ್ಯಗಳನ್ನ ತ್ರಿವಿಕ್ರಮ ಪಂಡಿತರು ಸೂಚನೆ ಮಾಡ್ತಿದ್ದಾರೆ. ತ್ರಿವಿಕ್ರಮ ಪಂಡಿತರು ಹೇಳಿದ ಈ ಮಾತುಗಳಲ್ಲಿ ಕೆಲವು ಭಗವದ್ಗೀತಾ ಮೊದಲಾದ ಪ್ರಸಿದ್ಧ ಗ್ರಂಥಗಳಲ್ಲಿದೆ, ಇನ್ನು ಕೆಲವು ರಕ್ಷೋಘ್ನ ಸೂಕ್ತ ಮೊದಲಾದ ಭಾಗಗಳಿಂದ ಬಂದಿರುವಂತಹ ವೇದವಾಕ್ಯಗಳಿವೆ. ಮತ್ತೆ ಈಗ ನಾವು ಆರಂಭದಲ್ಲಿ ನೋಡಿದ್ದೇನಿದೆ, ಇದು ತತ್ವನಿರ್ಣಯದಲ್ಲಿ ಉದ್ಧೃತವಾದಂತಹ ಮೈತ್ರಾಯಣಿ ಶಾಖಾ ಅಂತ ಅನ್ನೋದು. ಇದು ಈ ಮೊದಲು ನಮಗೆ ಎಲ್ಲಿ ಉಪಲಬ್ಧ ಇರಲಿಲ್ಲ. ಆಚಾರ್ಯರು ಇದನ್ನ ಹೇಳಿದಾಗ ಇದೆಲ್ಲೂ ಇಲ್ಲ, ಆಚಾರ್ಯರೇ ಕಲ್ಪಿಸಿಕೊಂಡಂತಹ ಒಂದು ಶ್ರುತಿ ಅಂತ ಆಪಾದನೆ ಮಾಡ್ತಿದ್ರು. ಯಾಕೆಂದ್ರೆ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಈ ಅದ್ವೈತದ ವಿಮರ್ಶೆ ಇದೆ. ಮತ್ತೆ ಅದ್ವೈತವನ್ನು ಒಪ್ಪುವವರನ್ನ ಹಗಲುಗಳ್ಳರು ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಇರುವುದು ಇದು ಆಚಾರ್ಯ ಕಪೋಲ ಕಲ್ಪಿತ ಅಂತ ಜನ ಹೇಳ್ತಿದ್ರು. ಆದರೆ ಮುಂದೆ ಗುಜರಾತ್ನಲ್ಲಿ ಒಂದ್ ಕಡೆ ಮೈತ್ರಾಯಣಿ ಶಾಖಾ ಅನ್ನುವುದು ಸಿಕ್ಕಿತು, ಅಲ್ಲೊಬ್ರು ಯಾರೋ ಅದನ್ನು ಪ್ರಿಂಟ್ ಮಾಡಿದ್ದಾರೆ ಅಂತ ಗೋವಿಂದಾಚಾರ್ಯರು ಇದನ್ನ ತಿಳಿಸಿದರು. ಹೀಗೆ ಮೈತ್ರಾಯಣಿ ಶಾಖಾ ಅಂತ ಅನೇಕ ಶಾಖೆಗಳು ಲುಪ್ತ ಆಗಿ ಹೋಗಿವೆ. ಮೈತ್ರಾಯಣಿ ಶಾಖಾ ಅನ್ನೋದು ಯಾವ ವೇದಕ್ಕೆ ಸಂಬಂಧಪಟ್ಟದ್ದು ಅಂತ ಅವರೇನು ಹೇಳಲಿಲ್ಲ. ಸಾಮವೇದದ್ದಿರಬಹುದು ಅಂತ ನನಗನಿಸ್ತದೆ. ಅವರು ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ ಕೆಲವು ಶಾಖೆಗಳ ಸಮಾನತೆಯನ್ನು ಗಮನಿಸಿದ್ರೆ ಹಾಗೆ ಕಾಣಿಸ್ತದಷ್ಟೆ. ಅದು ಕೂಡ ನನ್ನ ಊಹೆ ಅಂತೂ ಹಾಗೆ ಸಿಕ್ತು ಕ್ರಮವಾಗಿ ಅನ್ನೋದು ನಮಗೆ ಗೊತ್ತಿರಬೇಕು. ಅಲ್ಲೇನಿದೆ, ಆ ಮಾತಿನಲ್ಲಿ ಏನಿದೆ ಅನ್ನೋದನ್ನ ಈಗ ನೋಡೋಣ. ಅಥಯೇ ಚ ಅನ್ಯೇ, ಇನ್ನೂ ಕೆಲವರಿದ್ದಾರೆ. ಅವರೇನ್ ಮಾಡ್ತಿದ್ದಾರೆ ಅಂದ್ರೆ, ಈ ಮಿಥ್ಯಾ ತರ್ಕೈಹಿ, ವ್ಯರ್ಥವಾದ ತರ್ಕಗಳ ಮೂಲಕ, ಮತ್ತೆ ಕುಹಕೇಂದ್ರ ಜಾಲೈಹಿ, ಏನೇನೋ ಕಣ್ಕಟ್ಟು ಮತ್ಯಾವ್ದ್ಯಾವುದೋ ವಿದ್ಯೆಗಳ ಮೂಲಕ ಏನೇನೋ ರೀತಿಗಳನ್ನು ಅವಲಂಬಿಸಿ ಅವರು ವೈದಿಕೇಶು ಪರಿಸ್ಥಾತುಮಿಚ್ಛಂತಿ, ವೈದಿಕರು ಅಂತ ತಮ್ಮನ್ನು ತಾವು ಹೇಳ್ಕೊಳ್ತಾರೆ, ವೇದಾನುಯಾಯಿಗಳು ಅಂತ ಏನೋ ಹೇಳ್ಕೊತಾರೆ. ಆದ್ರೆ ಅವರು ವೇದಾನುಯಾಯಿಗಳಲ್ಲ, ವೇದಕ್ಕೆ ವಿರುದ್ಧವಾದ ಮಾತನ್ನೇ ಆಡ್ತಿದ್ದಾರೆ. ಪ್ರಕಾಶ್ಯಾಹ ಅಥವಾ ಪ್ರಾಕಾಶ್ಯಾಹ ಏತೆ ತಸ್ಕರಾಹ, ಇವರು ಕಳ್ಳರಾಗಿದ್ದಾರೆ ಅಂತ ಹೀಗೆ ಬಂದಿದೆ. ತೈ ಸಹ ನ ಸಂವಸೇತ್, ಅವ್ರ ಜೊತೆ ನಾವು ಯಾವತ್ತೂ ಕೂಡ ಸಹವಾಸ ಮಾಡಬಾರದು ಅಂತ ಅದರ ತಾತ್ಪರ್ಯ. ಇತ್ಯಾದಿ ಶ್ರುತಿಶತೈ ಅಂದಂತಮ ಏವ ಮಾಯಿನಾಂ ಗತಿ ಇತಿ ನಿಶ್ಚೀಯತೆ. ಹೀಗೆ ನೂರಾರು ವೇದವಾಕ್ಯಗಳಿರೋದ್ರಿಂದ ಇದು ಮಾಯಾವಾದವನ್ನು ಯಾರು ಅವಲಂಬಿಸಿರ್ತಾರೆ ಅವರಿಗೆ ತಮಸ್ಸೇ ಗತಿ ಅಂತ ಹೀಗೆ ತಿಳಿದು ಬರ್ತದೆ ಅಂತ ಇಲ್ಲಿ ಬಂದಿದೆ. ತವ ವೇದನದೀಹಿ ವಿಕಾಸ್ಯ ಭೂಯಃ ಸಮಯಾಂಬೋಧಿಷು ಕುರ್ವತೋ ವಿಹಾರಂ. ತ್ರಿವಿಕ್ರಮ ಪಂಡಿತರನ್ನ ಅವರ ಜೊತೆಗಾರರು ಪ್ರಶಂಸೆ ಮಾಡುವಂತಹ ಒಂದು ಮಾತಿದೆ.
ನೀವು ವೇದಗಳೆಂಬ ನದಿಗಳಲ್ಲಿ ವಿಹಾರ ಮಾಡಿದವರು, ಸಮಯವೆಂಬ ಸಮುದ್ರಗಳಲ್ಲಿ ವಿಹಾರ ಮಾಡಿದವರು ಅಂತ ಅವರನ್ನ ವರ್ಣನೆ ಮಾಡ್ತಾರೆ. ನೂರಾರು ವೇದವಾಕ್ಯಗಳು ಅವರಿಗೆಲ್ಲ ಬಾಯಲ್ಲೇ ಇದ್ದವು. ಆದರೆ ಈ ಮುಂಚೆ ಅವೇ ವೇದವಾಕ್ಯಗಳು ಅವರಿಗೆ ಮಿಥ್ಯಾತ್ವ ಬೋಧಕ ಆಗಿದ್ದವು, ಜಗನ್ ಮಿಥ್ಯಾತ್ವ ಅಭೇದದ ಬೋಧಕ ಆಗಿದ್ದವು. ಆಚಾರ್ಯರ ಸಂಪರ್ಕ ಆದ್ಮೇಲೆ ಅವೆಲ್ಲ ನೂರಾರು ವೇದವಾಕ್ಯಗಳು ಭೇದವನ್ನು ಹೇಳ್ತಾ ಇವೆಯಲ್ಲ ಅಂತ ಅವರಿಗೆ ಅನಿಸಿತು. ಅದಕ್ಕಾಗಿ ಎಷ್ಟೆಷ್ಟೋ ರಕ್ಷೋಘ್ನ ಮಂತ್ರ ನೋಡಿ, ನಾವು ರಕ್ಷೋಘ್ನ ಮಂತ್ರದಂಥದನ್ನ ಇನ್ಯಾವ್ದಾವುದಕ್ಕೂ ಗೃಹ ಪ್ರವೇಶ ಸಂದರ್ಭದಲ್ಲಿ ರಕ್ಷಣೆಗೆ ಮತ್ತೆ ಯಾವ್ದಾವ್ದು ರಕ್ಷಣೆಗೆ ಉಪಯೋಗ ಮಾಡ್ಕೋತೇವೆ. ಅದರಲ್ಲಿ ಜಗತ್ ಸತ್ಯತ್ವದ ಬೋಧನೆ ಇದೆ, ಜಗನ್ ಮಿಥ್ಯಾತ್ವವನ್ನು ಒಪ್ಪುವವರ ತಿರಸ್ಕಾರ ಇದೆ ಅನ್ನುವುದೆಲ್ಲ ಅವರಿಗೆ ಹೊಳೆದು ಬಂತು. ಅದಕ್ಕಾಗಿ ಅದನ್ನೆಲ್ಲ ಅವರು ಕೋಟ್ ಮಾಡಿದ್ದಾರೆ. ಮತ್ತೆ ಸರ್ವಜ್ಞಾತ್ವ ಮುನಿ ರಚನೆ ಮಾಡಿದಂಥ ಸಂಕ್ಷೇಪ ಶಾರೀರದ ಒಂದೆರಡು ಶ್ಲೋಕಗಳನ್ನು ಕೂಡ ಕೋಟ್ ಮಾಡಿದ್ದಾರೆ. ವಸ್ತುತಃ ಇದು ಮೈತ್ರಾಯಿಣಿ ಶಾಖಾ ಅನ್ನುವುದು ಆಚಾರ್ಯರು ತತ್ವನಿರ್ಣಯದಲ್ಲಿ ಪ್ರಥಮ ಪರಿಚ್ಛೇದದಲ್ಲಿ ಉದ್ಧರಿಸಿದ ಮಾತು. ಮೈತ್ರಾಯಿಣಿ ಶಾಖಾಯಾಂಚ ಅಂತ ಹೀಗೆ ಅದನ್ನ ಆಚಾರ್ಯ ಹೇಳಿದ್ದಾರೆ. ಅಥ ಜ್ಞಾನೋಪಸರ್ಗಾ ಇತ್ಯುಕ್ತ, ಅದು ವೇದವಾಕ್ಯದ್ದೇ ಒಂದು ಭಾಗ, ಅಲ್ಲೇ ಮೈತ್ರಾಯಣದಲ್ಲೇ ಬಂದದ್ದು. ಅದನ್ನು ಹೇಳಿ ಅಥ ಏಚ ಅನ್ಯೇ ಮಿಥ್ಯಾತರ್ಕೈ ದೃಷ್ಟಾಂತೈ ಕುಹಕೇಂದ್ರಜಾಲೈ ವೈದಿಕೇಶು ಪರಿಸ್ಥಾತುಮಿಚ್ಛಂತಿ ತೈಸಹ ನ ಸಂವಸೇತ್ ಪ್ರಾಕಾಶ್ಯ ಹೀತೆ ತಸ್ಕರ ಅಂತ ಅಲ್ಲಿ ತತ್ವನಿರ್ಣಯದಲ್ಲಿ ಪ್ರಾಕಾಶ್ಯ ಅಂತಿದೆ. ಅದೇ ಪ್ರಕಾಶೇ ಭವಾಹ ಪ್ರಾಕಾಶ್ಯ ತದ್ದಿತ ಪ್ರತ್ಯಯ. ಅದು ಅಂತ ಅದನ್ನು ತಿದ್ದುಕೊಳ್ಬೇಕು ನೀವು ಕೂಡ. ನನಗೆ ಹಿಂದೆ ಅದನ್ನ ತತ್ವನಿರ್ಣಯದಲ್ಲೆಲ್ಲ ಪ್ರಾಕಾಶ್ಯ ಅಂತಲೇ ಓದಿ ನೆನಪಿದೆ. ಅಸ್ವರ್ಗ್ಯಾಹ ಇತಿ ಹಿ ಆಹ, ಹೀಗೆ ಮೈತ್ರಾಯಿಣಿ ಶಾಖೆಯು ಕೂಡ ಹೇಳ್ತಾ ಇದೆ ಅಂತ ಇಷ್ಟು ಕಂಡು ಬರ್ತದೆ. ಈ ಮೈತ್ರಾಯಿಣಿ ಶಾಖಾದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು. ಆಚಾರ್ಯರು ಇದನ್ನ ಉದ್ಧಾರ ಮಾಡಿದಾಗ ಇದೆಲ್ಲೋ ಅಪ್ರಾಮಾಣಿಕವಾದದ್ದು, ಇಂಥದೊಂದು ಶಾಖಾನೇ ಇಲ್ಲ, ಆಚಾರ್ಯ ಕಪೋಲ ಕಲ್ಪಿತ ಇದು. ಯಾಕೆಂದ್ರೆ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಅದ್ವೈತಿಗಳ ನಿಂದನೆ ಇದೆ ಅಂತ ಸಹಜವಾಗಿ ಆಕ್ಷೇಪ ಮಾಡ್ತಾ ಇದ್ರು. ಆದರೆ ಮುಂದೆ ಅದು ಗುಜರಾತಿನಲ್ಲಿ ಮೈತ್ರಾಯಿಣಿ ಶಾಖಾ ಅನ್ನೋದೊಂದು ಸಿಕ್ಕಿತು ಅಂತ ಹೀಗೆ ನಮಗೆ ಕಂಡು ಬಂತು. ಗೋವಿಂದಾಚಾರ್ಯ ಅದನ್ನ ಹೇಳ್ತಿರ್ತಾರೆ. ಇವತ್ತಿಗೂ ಕೂಡ ನಾವು ಅಂತರ್ಜಾಲದಿಂದ ಮೈತ್ರಾಯಿಣಿ ಶಾಖೆಯ ಈ ಭಾಗ ನಮಗೆ ಸಿಗದೇ ಇರಬಹುದು, ಎಲ್ಲಿದೆಯೋ ಗೊತ್ತಿಲ್ಲ. ಆದ್ರೆ ಅಂತ ಮೈತ್ರಾಯಿಣಿ ಶಾಖಾ ಅನ್ನೋದೊಂದು ಇದೆ ಅನ್ನೋದು ನಮಗೆ ತಂತ್ರಜ್ಞಾನದ ಮೂಲಕ ಗೊತ್ತಾಗ್ತದೆ. ದ ಮೈತ್ರಾಯಿಣಿ ಶಾಖಾ ಈಸ್ ಅನ್ ಏನ್ಷಿಯಂಟ್, ರೇರ್ ಅಂಡ್ ನಿಯರ್ಲಿ ಫರ್ಗಾಟನ್ ಬ್ರಾಂಚ್ ಆಫ್ ದ ಕೃಷ್ಣ ಯಜುರ್ವೇದ. ನೋಡಿ, ನಾನು ಸಾಮವೇದ ಅಂತ ಹೇಳಿದೆ, ಕೃಷ್ಣ ಯಜುರ್ವೇದಿಗಳಂತ ನಾವು ಮತ್ತೆ ನಮ್ಮಂಥವ್ರು, ನೀವು ಕೆಲವರು ಯಾರಿದ್ರೆ ಬ್ರಹ್ಮಯಜ್ಞದಲ್ಲಿ ಹೇಳ್ಬಹುದಾದ ಮಾತು, ಬೇರೆಯವ್ರು ಹೇಳ್ಬಾರ್ದು ಅಂತಲ್ಲ, ಅವರು ಹೇಳ್ಬೋದು. ಕೃಷ್ಣ ಯಜುರ್ವೇದಿಗಳು ನಾವು ಸುಮ್ಮನೆ ನೆನಪು ಮಾಡ್ಕೊಂಡೆ ಅಷ್ಟೆ. ಆಚಾರ್ಯರನ್ನು ಕೃಷ್ಣ ಯಜುರ್ವೇದಿಗಳು ಅಂತ ಹೇಳ್ತಾರೆ ಗೋವಿಂದಾಚಾರ್ಯ, ಅದೇನು ನಿಶ್ಚಿತ ಅಲ್ಲ, ಹೇಳ್ತಾರೆ ಅಷ್ಟೆ. ಅವರು ತಾವು ಕೃಷ್ಣ ಯಜುರ್ವೇದಿ, ಆದ್ರಿಂದ ಆಚಾರ್ಯನು ಕೃಷ್ಣ ಯಜುರ್ವೇದಿ ಅಂತಾರೋ ಏನೋ ಗೊತ್ತಿಲ್ಲ, ಸುಮ್ಮನೆ ಹಾಸ್ಯಕ್ಕಾಗಿ ಹೇಳಿದೆ. ಇರ್ಲಿ. ನಿಯರ್ಲಿ ಫರ್ಗಾಟನ್ ಬ್ರಾಂಚ್ ಆಫ್ ಕೃಷ್ಣ ಯಜುರ್ವೇದ, ಹಿಸ್ಟಾರಿಕಲಿ ಲಿಂಕ್ಡ್ ಟು ದ ಸೇಜ್ ಮೈತ್ರ ಆರ್ ಮೈತ್ರಾಯ. ಮೈತ್ರ ಅಥವಾ ಮಿತ್ರ ಅನ್ನುವ ಋಷಿಗೆ ಸಂಬಂಧಪಟ್ಟದ್ದು. ಮೈತ್ರಾಯಣಿ ಸಂಹಿತಾ ಅಂತ ಒಂದಿದೆ. ಆ ಮೈತ್ರಾಯಣಿ ಸಂಹಿತಾ ಅಥವಾ ಮೈತ್ರಾಯಣಿ ಉಪನಿಷತ್ತು, ಅಲ್ಲಿ ಅನೇಕ ವಿಷಯಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಅದು ಎಲ್ಲಿದೆ ಅಂದ್ರೆ ಗುಜರಾತ್ನಲ್ಲಿ ಮೋಧ ಅನ್ನುವ ಒಂದು ಬ್ರಾಹ್ಮಣರ ಪಂಗಡ, ಅದನ್ನ ಇವರು ಅನುಸರಿಸ್ತಾರೆ. ಅದೇಗ ನೋಡಿ, ಕೃಷ್ಣ ಯಜುರ್ವೇದಿಗಳಲ್ಲೇ ಬೇರೆ ಬೇರೆ ಇರ್ತಾರೆ, ದೇಶಾದ್ಯಂತ ಬೇರೆ ಬೇರೆ ಯಾರ್ಯಾರು ಇರ್ತಾರೆ. ಅವರು ಅದರಲ್ಲಿ ಯಾವುದೋ ಒಂದು ಶಾಖೆಯನ್ನು ಮುಂದುವರ್ಸ್ಕೊಂಡು ಬಂದಿರ್ತಾರೆ. ಆಚಾರ್ಯರು ಪೈಲ, ಜೈಮಿನಿ, ಹೀಗೆ ವೈಶಂಪಾಯನ ಮೊದಲಾದವ್ರನ್ನ ಕೊಟ್ಟಿದ್ರಲ್ಲ, ಅವ್ರ ಶಿಷ್ಯ ಪ್ರಶಿಷ್ಯರು ಯಾವ್ದಾವ್ದೋ ಶಾಖೆಯನ್ನು ಅವಲಂಬಿಸ್ಕೊಂಡು ಬಂದಿರ್ತಾರೆ. ಹಾಗಾಗಿ ಈ ತರ ಆಗ್ತದೆ. ಅದಕ್ಕಾಗಿ ಮೋಧ ಬ್ರಾಹ್ಮಣರು ಅಂತ ಅದು ಗುಜರಾತಿನಲ್ಲಿ ಅದು ಕಂಡು ಬರ್ತದೆ. ಅದಕ್ಕೆ ಗುಜರಾತಿನಲ್ಲಿ ಅದು ಕಂಡು ಬಂದಿದ್ದು. ವರಾಹಕಲ್ಪ ಸೂತ್ರ, ಈಗ ನೋಡಿ, ನಾವು ಘಟ್ಟದ ಮೇಲಿನವರು ಕೃಷ್ಣ ಯಜುರ್ವೇದದವರು ಆಪಸ್ತಂಭ ಸೂತ್ರವನ್ನು ಅನುಸರಿಸ್ತೇವೆ. ಘಟ್ಟದ ಕೆಳಗಿನವರು ಕೃಷ್ಣ ಯಜುರ್ವೇದಿಗಳು ಬೋಧಾಯನವನ್ನು ಅವಲಂಬಿಸ್ತಾರೆ. ನಾನು ಯಜುರ್ವೇದ ಆದ್ರಿಂದ ಅದನ್ನ ಹೇಳ್ತಿದ್ದೇನೆ. ಹಾಗೆ ಇವರು ಗುಜರಾತಿಗಳು ವರಾಹಕಲ್ಪ ಸೂತ್ರವನ್ನು ಅವಲಂಬಿಸ್ತಾರೆ. ಅದರಲ್ಲೇ ಮತ್ತೆ ಅದ್ರ ಮೂಲಕನೇ ಸೂತ್ರವನ್ನು ಅವಲಂಬಿಸಿದ್ರಿಂದ ಏನಾಗ್ತದೆ ಅಂದ್ರೆ ಉಪನಯನ, ಶ್ರಾದ್ದ, ಉಪಕರ್ಮ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಬರ್ತದೆ. ಸ್ವಲ್ಪ ಸ್ವಲ್ಪ ರೀತಿಗಳು ವ್ಯತ್ಯಾಸ ಆಗ್ತವೆ.
ಅಂತಿಷ್ಟನ್ನ ನಾವು ಇದ್ರ ಬಗ್ಗೆ ತಿಳ್ಕೋಬಹುದು. ಹಾಗೆ ಋಗ್ವೇದಗಳಲ್ಲಿ ಆಶ್ವಲಾಯನ ಮೊದಲಾದ ಕಲ್ಪ ಸೂತ್ರಗಳಿವೆ. ಅದಕ್ಕನುಸಾರವಾಗಿ ಶಾಖಾ ಈ ಕ್ರಿಯೆಗಳೆಲ್ಲ ನಡೆಯೋದು. ಯಜುರ್ವೇದದ ಕೃಷ್ಣ ಯಜುರ್ವೇದದ ಆಪಸ್ತಂಭ ಸೂತ್ರದಲ್ಲೇ ತೈತ್ರಿ ಶಾಖಾಧ್ಯಾಯಿಗಳು ನಾವು. ಕೆಲವರು ಕಠ ಶಾಖಾಧ್ಯಾಯಿಗಳು ಮತ್ತೆ ಕಪಿಷ್ಠರ ಶಾಖಾಧ್ಯಾಯಿಗಳೆಲ್ಲ ಇರ್ತಾರೆ. ಹಾಗೆ ಮೈತ್ರಾಯಣಿ ಶಾಖಾಧ್ಯಾಯಿಗಳು ಕೂಡ ಕೆಲವರು ಇರ್ತಾರೆ. ಅಂಥವರು ಆ ಗುಜರಾತಿನ ಭಾಗದಲ್ಲಿದ್ದಾರೆ ಅಂತ ಈಗ ಅದ್ರ ಬಗ್ಗೆ ಕಂಡು ಬಂದಿದೆ. ಈ ಮೈತ್ರಾಯಣಿ ಶಾಖಾ ಆ ಗುಜರಾತಿನ ಗ್ರಂಥಾಲಯಗಳೆಲ್ಲ ಇರಬಹುದು. ಆ ಮೈತ್ರಾಯಣಿ ಶಾಖಾಕ್ಕನುಸಾರವಾಗಿ ಆನಿಕ ದರ್ಪಣ ಅನ್ನೋದನ್ನ ರಾಮಕೃಷ್ಣ ಶಾಸ್ತ್ರಿ ಅನ್ನೋರು ಮುದ್ರಿಸಿದ್ದಾರೆ. ಹಾಗೆ ಅದರ ಪುಸ್ತಕದ ಉಪಲಬ್ಧಿ ಕಾಶಿಯ ಗ್ರಂಥಾಲಯಗಳಲ್ಲಿ ಕೂಡ ಇದೆ ಅಂತ ಕಂಡು ಬರ್ತದೆ. ಹೀಗಿರೋದ್ರಿಂದ ಆಚಾರ್ಯರು ಕಲ್ಪನೆ ಮಾಡಿದ್ದು ಹೇಳಿದ್ದಲ್ಲ ಅದು. ನಮಗೆ ಅದನ್ನೆಲ್ಲವನ್ನು ತಿಳ್ಕೊಳ್ಳಿಕ್ ಆಗ್ಲಿಲ್ಲ. ನಮ್ದು ಇದ್ದದನ್ನೇ ಕಳ್ಕೊಂಡಿದ್ದೇವೆ ಈಗ. ಅದರಿಂದ ಇನ್ನೂ ಕೂಡ ಕಳ್ಕೊಂಡಿದ್ವಿ ಅಷ್ಟೇ. ಅದರಿಂದ ಇದೊಂದು ಪ್ರಧಾನವಾದ ಗ್ರಂಥ ಅಂತ ನಮಗೆ ಗೊತ್ತಾಗ್ತದೆ. ಆದ್ರಿಂದ ಸಮಸ್ಯೆ ಅವ್ರಿಗೆ ಗತಿ ಏನು ಗೊತ್ತಾಗ್ತದೆ. ಮತ್ತೆ ಇನ್ನೊಂದು ಮಾತಾಚಾರ್ಯ ಉದ್ಧರಿಸ್ತಾರೆ, ತ್ರಿವಿಕ್ರಮ ಪಂಡಿತರು ಉದ್ಧರಿಸ್ತಾರೆ. ಸರ್ವಬ್ರಹ್ಮತ್ವವೇತ್ತಾರಃ ಜೀವಬ್ರಹ್ಮತ್ವವೇದಿನಃ ಅನ್ಯ ಸಾಮ್ಯವಿದೋ ವಿಷ್ಣೋ ವಿಷ್ಣುದ್ವೇಷ್ಟಾರ ಏವ ಚ ಸರ್ವೇ ಯಾಂತಿ ತಮೋಘೋರಂ ನತೇಶಾ ಮುತ್ಥಿತಿ ಕ್ವಚಿತ್ ಅಂತ. ಇದನ್ನು ನಿಮ್ ಗ್ರಂಥದಲ್ಲಿ ಬರ್ಕೊಳ್ರಿ. ಇದು ಭಾಗವತ ತಾತ್ಪರ್ಯ 3ನೇ ಸ್ಕಂಧ 11ನೇ ಅಧ್ಯಾಯ 13ನೇ ಶ್ಲೋಕದ ಪ್ರಸಂಗದಲ್ಲಿ ಬಂದಿರುವಂತಹ ವಿಚಾರ. ಸರ್ವಬ್ರಹ್ಮತ್ವವೇತ್ತಾರ, ಎಲ್ಲರೂ ಬ್ರಹ್ಮ ಅಂತಾನೆ ಹೇಳ್ತಾರೆ. ಜೀವನನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಅನ್ಯ ಸಾಮ್ಯವಿದ, ಇನ್ನು ವಿಷ್ಣುವಿಗೆ ಉಳಿದವರೆಲ್ಲರೂ ಕೂಡ ಸಮಾನರು ಅಂತ ಪರಿಗಣನೆ ಮಾಡ್ತಾರೆ. ವಿಷ್ಣುವಿನ ದ್ವೇಷ್ಟಾರರು ಕೆಲವರಿದ್ದಾರೆ, ವಿಷ್ಣುವನ್ನೇ ದ್ವೇಷಿಸುವವರು ಕೆಲವರಿದ್ದಾರೆ. ಇವರೆಲ್ಲರೂ ಕೂಡ ಘೋರವಾದ ತಮಸ್ಸಿಗೆ ಹೋಗ್ತಾರೆ, ಅವರು ಅಲ್ಲಿಂದ ಮೇಲೆ ಹೇಳೋದಿಲ್ಲ ಅಂತ ಸ್ಕಂದ ಪುರಾಣ ಹೇಳಿದೆ. ಭಾಗವತ ತಾತ್ಪರ್ಯ 3ನೇ ಸ್ಕಂದ 11ನೇ ಅಧ್ಯಾಯ ಅಲ್ಲಿ 13ನೇ ಶ್ಲೋಕದ ವಿವರಣದಲ್ಲಿ ಆಚಾರ್ಯ ಹೇಳಿರುವಂತಹ ಮಾತಿದು. ಇಷ್ಟಾದ ಮೇಲೆ ಈಗ ನಾವು 2 ಶ್ಲೋಕ ನೋಡಿದ್ವಲ್ಲ ಆಚಾರ್ಯರ ಭಾಷ್ಯದಲ್ಲಿ. ಯಥೇಶ್ವರಸ್ಯ ಜೀವಸ್ಯ, ಅದು ಶ್ಲೋಕ ಎಲ್ಲಿದು ಅಂತ ನಮ್ಗೆ ಗೊತ್ತಾಗಿಲ್ಲ. ಇತ್ಯಾದೇಹೇ ಅಂತ ಅಷ್ಟೇ ಬಂದಿತ್ತು. ಅದನ್ನು ತ್ರಿವಿಕ್ರಮ ಪಂಡಿತರು ಯಥೇಶ್ವರಸ್ಯ ಜೀವಸ್ಯ ಇತಿ ಪಾದ್ಮೆ, ಅದು ಪದ್ಮ ಪುರಾಣದ್ದು. ಯಥೇಶ್ವರಶ್ಚ ಜೀವಶ್ಚ ಅನ್ನೋದು ಸ್ಕಂದ ಪುರಾಣದಲ್ಲಿ ಅಂತ ಅವೆರಡಕ್ಕೂ ಕೂಡ ಆಧಾರ ತೋರಿಸಿದ್ದಾರೆ. ಪ್ರಾಯ ಅವರು ಅದನ್ನು ಹುಡುಕಿ ತೆಗೆದಿದ್ದಿರಬೇಕು ಆ ಕಾಲದಲ್ಲಿ. ಆಚಾರ್ಯ ಹೇಳದೆ ಹೋದ್ರು ಕೂಡ ಅದನ್ನು ಎಲ್ಲಿ ಪದ್ಮ ಪುರಾಣದ್ದೊಂದು ಸ್ಕಂದ ಪುರಾಣದ್ದು ಅಂತ ಅದನ್ನ ಕ್ರಮವಾಗಿ ಹೇಳಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪದ ಈ ಭಾಗನೂ ಸಮಾಪ್ತ ಆಗಿದೆ.